ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ಇಂದು ನಾವು ದೇವರ ವಾಕ್ಯವನ್ನು ಅಧ್ಯಯನ ಮಾಡಿಕೊಳ್ಳೋಣ. ಯಾಕೆ ದೇವರ ವಾಕ್ಯವನ್ನು ಅಧ್ಯಯನ ಮಾಡಿಕೊಳ್ಳಬೇಕು ಎಂಬುದಕ್ಕೆ ಒಂದು ಕಾರಣ ಕೊಟ್ಟು ಆನಂತರ ನಾವು ಕೀರ್ತನೆ 110ನೇ ಅಧ್ಯಾಯವನ್ನು ಮುಂದುವರಿಲಿಕ್ಕಿದ್ದೇವೆ. ಯಾಕೆ ದೇವರ ವಾಕ್ಯವನ್ನು ನಾವು ದಿನಾಲೂ ಓದಬೇಕು, ದಿನಾಲೂ ಅಧ್ಯಯನ ಮಾಡಬೇಕು, ದಿನಾಲೂ ಅದನ್ನು ಧ್ಯಾನಿಸಬೇಕು, ದಿನಾಲೂ ಅದನ್ನು ವ್ಯವಹರಿಸಬೇಕು, ಅದನ್ನೇ ಯೋಚಿಸ್ತಿರಬೇಕು? ಯಾಕೆ ಅಂತ ಹೇಳಿದ್ದೆ ನೋಡೋದಾದರೆ ಒಂದು ಕಾರಣ, ಯೆರೆಮೀಯನ ಗ್ರಂಥ 15:16ರಲ್ಲಿ ದೇವರ ವಾಕ್ಯವು ಆಹಾರವಾಗಿದೆ ಎಂಬುದಾಗಿ ಹೇಳಲಾಗಿದೆ. ದೇವರ ವಾಕ್ಯವು ಆಹಾರ ಡೈಲಿ ನಮಗೆ ಬೇಕು. ಅಷ್ಟೇ ಪ್ರಾಮುಖ್ಯ ದೇವರ ವಾಕ್ಯ. ಆಹಾರದಷ್ಟು ಪ್ರಾಮುಖ್ಯ ದೇವರ ವಾಕ್ಯ. ಕೆಲವರು ಬೆಳಗ್ಗೆ ಎದ್ದ ತಕ್ಷಣ ಟೀ ಕುಡಿತಾರೆ ಅಥವಾ ಕಾಫಿ ಅಥವಾ ಏನಾದರೂ, ಅನಂತರ ಬ್ರೇಕ್ಫಾಸ್ಟು, ಆನಂತರ ಟೀ ಬ್ರೇಕ್ ಅಂತ 10-11 ಗಂಟೆಗೆ, ಅನಂತರ ಮಧ್ಯಾಹ್ನ ಊಟ, ಅನಂತರ 4 ಗಂಟೆಗೆ ಒಂದು ಏನಾದರೂ ತಿಂಡಿ, ಚಹಾ, ಕಾಫಿ, 6ನೇದಾಗಿ ರಾತ್ರಿ ಊಟ, ಆ ರೀತಿಯಾಗಿ ಅದಾದ ನಂತರ ಹಣ್ಣು. ಈ ರೀತಿಯಾಗಿ ಒಂದು ದಿನಕ್ಕೆ 7 ಸಾರಿ ಆದರೂ ನಾವು ಊಟ ಮಾಡ್ತೇವೆ, ಅಥವಾ ತಿಂಡಿ, ಹಣ್ಣು, ಚಹಾ ಇತ್ಯಾದಿ. ಅದೇ ರೀತಿಯಾಗಿ ದೇವರ ವಾಕ್ಯ ಕೂಡ ಆಹಾರದಷ್ಟು ಪ್ರಾಮುಖ್ಯ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮತ್ತಾಯ 4:4 ಪ್ರಕಾರ ಆಹಾರಕ್ಕಿಂತಲೂ ಪ್ರಾಮುಖ್ಯವಾದದ್ದಂತ. ಆದರೆ ಇನ್ನೊಂದು ಕಾರಣ ಕೂಡ ನಾವು ಯೆರೆಮೀಯ 15:16ರಲ್ಲಿ ನೋಡಿಕೊಳ್ತಿದ್ದೇವೆ. ನನಗೆ ದೊರೆತ ನಿನ್ನ ಮಾತುಗಳನ್ನು ಆಹಾರ ಮಾಡಿಕೊಂಡೆನು, ನಿನ್ನ ನುಡಿಗಳು, ಅಂದರೆ ದೇವರ ವಾಕ್ಯ, ನನಗೆ ಹರ್ಷವು ಹೃದಯಾನಂದವು ಆದವು. ಹರ್ಷ, ಹೃದಯಾನಂದ ಇದು ಸಿಗಬೇಕಾದರೆ ದೇವರ ವಾಕ್ಯ. ನನ್ನ ಹೃದಯದಲ್ಲಿ, ನನ್ನ ಮನಸ್ಸಿನಲ್ಲಿ ಹರ್ಷವಿಲ್ಲ, ನನ್ನ ಹೃದಯದಲ್ಲಿ ಆನಂದವಿಲ್ಲದಿದ್ದರೆ, ನನ್ನ ದೇಹದಲ್ಲಿ ಬಲಹೀನತೆ ಇದ್ದರೆ, ಅದಕ್ಕೆ ಕಾರಣ ದೇವರ ವಾಕ್ಯವನ್ನು ನಾನು ಯಾವ ರೀತಿಯಾಗಿ ಅದನ್ನು ತೆಗೆದುಕೊಳ್ಬೇಕೋ ಆ ರೀತಿಯಾಗಿ ತೆಗೆದುಕೊಳ್ಳಿಲ್ಲ, ಪೋಷಣೆ ಮಾಡಿಕೊಂಡಿಲ್ಲ ಅಂತ ಅರ್ಥ. ಸರಿ, ಹಾಗಾದರೆ ಯೆರೆಮೀಯನ ಗ್ರಂಥದಲ್ಲಿ 3 ಕಾರಣಗಳನ್ನು ನಾವು ನೋಡಿಕೊಂಡಿದ್ವಿ. 15-16 ಯಾಕೆ ದೇವರ ವಾಕ್ಯವನ್ನು ನಾವು ಅಧ್ಯಯನ ಮಾಡಬೇಕು, ಓದಬೇಕು, ಮನನ ಮಾಡಬೇಕು, ಬಾಯಿಪಾಠ ಮಾಡಬೇಕು, ವ್ಯವಹರಿಸಬೇಕು, ಅದರೊಂದಿಗೆ ನಾವು ಅದರ ಸಂಪರ್ಕದಲ್ಲಿ ನಾವು ಯಾಕೆ ಇರಬೇಕು ಎಂಬುದಕ್ಕೆ 3 ಕಾರಣಗಳು. ಅದು ಆಹಾರವಾಗಿದೆ, ಅದು ಹರ್ಷವಾಗಿದೆ, ಅದು ಹೃದಯಾನಂದವಾಗಿದೆ. ನಮ್ಮ ದೇಹ, ಆತ್ಮ, ಪ್ರಾಣಕ್ಕೆ ಬೇಕು ದೇವರ ವಾಕ್ಯ. ಅದಕ್ಕೆ ನಾವು ದಿನಾಲು ದೇವರ ವಾಕ್ಯವನ್ನು ಅಧ್ಯಯನ ಮಾಡಬೇಕು. ಆ ರೀತಿಯಾದಂಥ ಒಂದು ಅನುಭವ ದೇವರು ನಮಗೆ ಕೊಟ್ಟಿದ್ದಾನೆ. ಅದಕ್ಕೆ ದೇವರಿಗೆ ನಾವು ಕೃತಜ್ಞತೆ ಉಳ್ಳವರಾಗಿರೋಣ. ಆತನ ನಾಮಕ್ಕೆ ಸ್ತೋತ್ರವಾಗಲಿ. ಕೀರ್ತನೆ 110 ಇದು ಮೆಸ್ಸಿಯನ ಕೀರ್ತನೆ, ಕ್ರಿಸ್ತನ ಕುರಿತಾದ ಒಂದು ಕೀರ್ತನೆ. ಚಿಕ್ಕ ಕೀರ್ತನೆ, 7 ವಾಕ್ಯಗಳು ಮಾತ್ರ, ಅಂದರೆ 7 ವಚನಗಳು ಮಾತ್ರ ಇರುವಂಥ ಒಂದು ಕೀರ್ತನೆ. ಇದು ಕೀರ್ತನೆ 2ನೇ ಕೀರ್ತನೆಗೂ ಕೀರ್ತನೆ 21ನೇ ಕೀರ್ತನೆಗೂ ಹೋಲುವಂಥ ಕೀರ್ತನೆ 110ನೇ ಕೀರ್ತನೆ. ಆದರೆ ಭಾಳ ಸ್ಪೆಷಲ್ ಆದಂಥ ಒಂದು ಕೀರ್ತನೆ. ಯಾಕಂದರೆ ಒಂದು ಆಶ್ಚರ್ಯದ ಮಾತು ಇನ್ನು ಸದ್ಯದಲ್ಲೇ ನೋಡಲಿಕ್ಕಿದ್ದೇವೆ. ಕೀರ್ತನೆ 110 ದಾವೀದನು ಬರೆದ ಕೀರ್ತನೆ. ಮತ್ತು ಈ ರೀತಿಯಾಗಿ
ಪ್ರಾರಂಭವಾಗ್ತದೆ. ಸಾಮ್ 110 ವರ್ಸ್ 1, ಕೀರ್ತನೆ 110 ಮೊದಲನೇ ವಚನ, ಯೆಹೋವನು ದೇವರು, ಯೆಹೋವನು ತಂದೆ ದೇವರು, ನನ್ನ ಒಡೆಯನಿಗೆ. ಇಂಗ್ಲಿಷ್ ಬೈಬಲ್ನಲ್ಲಿ ಈ ರೀತಿಯಾಗಿದೆ, ದ ಲಾರ್ಡ್ ಸೆಟ್ ಟು ಮೈ ಲಾರ್ಡ್ ಅಂತ ಹೇಳ್ಬಿಟ್ಟು. ಹಾಗಾದರೆ ಎರಡು ಲಾರ್ಡ್, ಎರಡು ಒಡೆಯಂದರು, ಎರಡು ಕರ್ತಂದರು ಬಂದುಬಿಟ್ರಲ್ಲ ಅಂತ ನಮಗೆ ಆಶ್ಚರ್ಯ ಆಗ್ತದೆ. ಆದರೆ ಕನ್ನಡ ಬೈಬಲ್ನಲ್ಲಿ ಈ ರೀತಿಯಾಗಿದೆ, ಯೆಹೋವನು ನನ್ನ ಒಡೆಯನಿಗೆ. ಯಾರಿದು ಎರಡನೇ ವ್ಯಕ್ತಿ? ಯಾರೂ ಅಲ್ಲ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನೇ ಆ ಒಡೆಯನು. ಯೆಹೋವನು ನನ್ನ ಒಡೆಯನಾದ ಯೇಸು ಕ್ರಿಸ್ತನಿಗೆ ಅಂತ ನಾವು ತಿಳ್ಕೊಳ್ಬೋದು. ಯೆಹೋವನು ನನ್ನ ಒಡೆಯನಿಗೆ, ನಾನು ಅಂದರೆ ತಂದೆ ದೇವರು, ನಿನ್ನ ಅಂದರೆ ಮಗನಾದ ದೇವರು, ವಿರೋಧಿಗಳನ್ನು ನಿನಗೆ ಅಂದರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನಿಗೆ ಪಾದಪೀಠವಾಗ ಮಾಡುವ ತನಕ ನನ್ನ ಅಂದರೆ ತಂದೆ ದೇವರ ಬಲಗಡೆಯಲ್ಲಿ ಕೂತುಕೊಂಡಿರು ಎಂದು ನುಡಿದನು ತಂದೆಯಾದ ದೇವರು. ಇನ್ನೊಂದು ಸಾರಿ ಅದನ್ನು ನಾನು ಓದ್ತೀನಿ. ಭಾಳ 7-8 ವಿಷಯಗಳು ಅದರಲ್ಲಿ ಅಡಕವಾಗಿದೆ. ಇದು ತಂದೆಯಾದ ದೇವರಿಗೂ ಮತ್ತು ಮಗನಾದಂಥ ಯೇಸು ಕ್ರಿಸ್ತನು, ತಂದೆ ಮಗ ಇವರಿಬ್ಬರ ನಡುವೆ ಇರುವಂಥ ಒಂದು ಸಂಭಾಷಣೆ. ಯೆಹೋವನು ನನ್ನ ಒಡೆಯನಿಗೆ, ನಾನು ನಿನ್ನ ವಿರೋಧಿಗಳನ್ನು ನಿನಗೆ ಪಾದಪೀಠವಾಗ ಮಾಡುವ ತನಕ ನನ್ನ ಬಲಗಡೆಯಲ್ಲಿ ಕೂತುಕೊಂಡಿರು ಎಂದು ನುಡಿದನು. ಹಾಗಾದರೆ ಇದು ಮೆಸ್ಸಿಯನ ಕೀರ್ತನೆ ಅಂತ ಸ್ಟಾರ್ಟಿಂಗ್ನಲ್ಲೇ ಗೊತ್ತಾಗ್ಬಿಡ್ತು, ಕ್ರಿಸ್ತನ ಕೀರ್ತನೆ ಅಂತ ಹೇಳ್ಬಿಟ್ಟು. 150 ಕೀರ್ತನೆಗಳಿದೆ. ಅದರಲ್ಲಿ 75 ಕೀರ್ತನೆಗಳನ್ನು ದಾವಿದನು ಬರೆದನು, ಆಸಾಫನು 12 ಕೀರ್ತನೆಗಳನ್ನು ಬರೆದನು, ಕೋರಾಹಿಯರು 10 ಕೀರ್ತನೆಗಳನ್ನು ಬರೆದರು, ಸೊಲೊಮೋನನು 2 ಕೀರ್ತನೆಗಳನ್ನು ಬರೆದನು. ಯಾಕಂತೇಳಿದರೆ ಸೊಲೊಮೋನನ ಒಂದು ಕೀರ್ತನೆಗಳು ಯಾವ್ಯಾವು ಎಂಬುದಾಗಿ ತಿಳ್ಕೊಬೇಕಾದರೆ 72ನೇ ಕೀರ್ತನೆ ಮತ್ತು 127ನೇ ಕೀರ್ತನೆಯನ್ನು ಸೊಲೊಮೋನು ಬರೆದಿದ್ದು. ಮೋಶೆ 1 ಕೀರ್ತನೆ ಬರೆದಿದ್ದಾರೆ, ಅದು 90ನೇ ಕೀರ್ತನೆ. ಏತಾನನು 1 ಕೀರ್ತನೆ ಮತ್ತು ಹೇಮಾನನು 1 ಕೀರ್ತನೆ. ಈ ರೀತಿಯಾಗಿ ಇರುವಾಗ 50 ಕೀರ್ತನೆಗಳು ಅನಾಮಧೇಯ. ಕೀರ್ತನೆ 110 2ನೇ ವಚನ, ಸಾಮ್ 110 ವರ್ಸ್ 2, ಯೆಹೋವನು ನಿನ್ನ ರಾಜದಂಡದ, ಅಂದರೆ ಈಗ ಮತ್ತೆ ತಂದೆ ಮತ್ತು ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಮಾತನಾಡ್ತಾ ಇದ್ದಂಥ ಸಂಭಾಷಣೆ ಮೊದಲನೇ ವಚನದಲ್ಲಿ ನೋಡಿದ್ವಿ. ಈಗ ದಾವಿದನು ಪ್ರವಾದಿಯಾಗಿ, ಯೆಹೋವನು ನಿನ್ನ ರಾಜದಂಡದ ಆಳಿಕೆಯನ್ನು ಚೀಯೋನಿನ ಹೊರಗೂ ಹಬ್ಬಿಸುವನು. ಹೌದು, ಚೀಯೋನ್ ಅದು ದೇವರು ಆಯ್ಕೆ ಮಾಡಿದಂಥ ಒಂದು ಸ್ಥಳ, ದಾವಿದನು ಜಯ ಗಳಿಸಿದ ಸ್ಥಳ. ಯೆಬೂಸಿಯರು ಭಾಳ ಕಠಿಣವಾದಂಥದ್ದು, ಸ್ಟ್ರಾಂಗ್ ಹೋಲ್ಡ್ ಆಗಿ ಬಲವಾದ ಕೋಟೆಯಾಗಿದ್ದಂಥ ಒಂದು ಸ್ಥಳವನ್ನು, ಶತ್ರುವಿನ ವಶವಾಗಿ ಭಾಳ ಕಾಲ ಇದ್ದಂಥದ್ದನ್ನು ಪ್ರಿಯನು ದಾವಿದನು ಅದನ್ನು ವಶಪಡಿಸಿಕೊಂಡನು, ಜಯ ಹೊಂದಿದನು. ಅದು ಚೀಯೋನ್ ಆಗಿತ್ತು. ದಾವಿದನ ನಗರ ಆಯಿತು, ದಾವಿದನ ಪಟ್ಟಣ ಆಯಿತು. ಆ ಚೀಯೋನೇ ಭವಿಷ್ಯದ ಮೆಸ್ಸಿಯನ ಆಳಿಕೆಯ ಕ್ಷೇತ್ರವಾಗಿ ಇರುವಂಥದ್ದಾಗಿದೆ. ಮತ್ತು ಇಲ್ಲಿ ನೋಡುವಾಗ ಚೀಯೋನಿನ ಹೊರಗೂ ಹಬ್ಬಿಸುವನು. ಹೌದು, ಪ್ರವಾದನೆ ಕೇವಲ ಸುವಾರ್ತೆ ಯಹೂದ್ಯರಿಗೆ ಮಾತ್ರವಲ್ಲ, ಯಹೂದ್ಯರಲ್ಲದವರಾದ ನಮಗೂ ಕೂಡ, ಲೋಕದ ಕಟ್ಟ ಕಡೆಗೆ ಕೂಡ. ಹೌದು, ಯೆರೂಸಲೇಮ್, ಯೂದಾಯ, ಸಮರ್ಯ, ಲೋಕದ ಕಟ್ಟ ಕಡೆಯವರೆಗೆ. ಅದನ್ನೇ 2ನೇ ವಚನದಲ್ಲಿ, ಚೀಯೋನಿನ ಹೊರಗೂ ಹಬ್ಬಿಸುವನು, ನಿನ್ನ ವೈರಿಗಳ ಮಧ್ಯದಲ್ಲಿ ದೊರೆತನ ಮಾಡು. ಹೌದು,
ಸೈತಾನನ ಮೇಲೆ ದೊರೆತನವನ್ನು, ದುರಾತ್ಮಗಳ ಮೇಲೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ದೊರೆತನವನ್ನು ಮಾಡುವಂತೆ ಆಯಿತು. ಕಲ್ವಾರಿಯಲ್ಲಿ ಶಿಲುಬೆಯ ಮೇಲೆ ಆತನು ಮಾಡಿದನು. ನೀನು ಸೈನ್ಯವನ್ನು ಕೂಡಿಸುವ ದಿನದಲ್ಲಿ ನಿನ್ನ ಪ್ರಜೆಗಳು ಸಂತೋಷದಿಂದ ತಾವಾಗಿಯೇ ಸೇರಿಕೊಳ್ಳುವರು. ಹೌದು, ಆ ರೀತಿಯಾಗಿ ಹರಿಸುವಂಥ ಯೇಸು ಕರ್ತನಿಗೂ ಸೈನ್ಯವಿದೆ. ಅದರ ಬಗ್ಗೆ ನಮ್ಮ ಕರ್ತನು ಒಂದು ಮಾತು ಹೇಳಿದ್ದು ನನಗೆ ನೆನಪಿಗೆ ಬರುತ್ತಿದೆ. ನೋಡೋಣ ಅದು ಎಲ್ಲಿದೆಯಾ ಅಂತ ಹೇಳಿಬಿಟ್ಟು. ಯೋಹಾನನು ಬರೆದ ಸುವಾರ್ತೆ ಅಂತ ಕಾಣ್ತದೆ. ಅದರಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಮಾತನಾಡುವಾಗ ಒಂದು ಮಾತು, 18ನೇ ಅಧ್ಯಾಯ, ಯೋಹಾನನು ಬರೆದ ಸುವಾರ್ತೆ 18ನೇ ಅಧ್ಯಾಯ. ಇಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಪಿಲಾತನ ಮುಂದೆ ನಿಂತುಕೊಂಡಿರುವಾಗ, ನೀನು ಯೆಹೂದ್ಯರ ಅರಸನು ಹೌದೋ ಎಂದು ಕೇಳ್ತಾನೆ. ಒಬ್ಬ ಅರಸನು ಮತ್ತೊಬ್ಬ ಅರಸನನ್ನು ಮಾತನಾಡಿಸುವಂಥದ್ದು. ಆದರೆ ಪಿಲಾತನು ನ್ಯಾಯಾಧಿಪತಿಯ ಒಂದು ಸಿಂಹಾಸನದಲ್ಲಿ ಕೂತಿದ್ದಾನೆ. ನಮ್ಮ ಕರ್ತನಾದ ಯೇಸು ಅಪರಾಧಿಯ ಸ್ಥಾನದಲ್ಲಿ ನಿಂತಿರುವಂಥದ್ದು, ಅಂಥ ಒಂದು ದೃಶ್ಯ. ಆ ರೀತಿಯಾಗಿ ಹೇಳಿದಾಗ ಇಲ್ಲಿ ಯೇಸು ಕರ್ತನು ಒಂದು ಮಾತು ಹೇಳುವಂಥದ್ದು ಗಮನಿಸ್ತಕ್ಕದ್ದು. ಅದೇನಂತ ಹೇಳಿದರೆ 18ನೇ ಅಧ್ಯಾಯ ಯೋಹಾನ್ ಸುವಾರ್ತೆ 36ನೇ ವಚನ. ಯೇಸು, ನನ್ನ ರಾಜ್ಯವು ಈ ಲೋಕದ್ದಲ್ಲ. ನನ್ನ ರಾಜ್ಯವು ಈ ಲೋಕದ್ದಾಗಿದ್ದರೆ ನಾನು ಯೆಹೂದ್ಯರ ಕೈಯಲ್ಲಿ ಬೀಳದಂತೆ ನನ್ನ ಪರಿವಾರದವರು ಕಾದಾಡುತ್ತಿದ್ದರು. ಹೌದು, ಮೆಸ್ಸಿಯನಿಗೂ ಪರಿವಾರದವರಿದ್ದಾರೆ, ಸೈನ್ಯ ಇದೆ ಎಂಬುದಾಗಿ ಕೀರ್ತನೆ 110 ಮತ್ತು 2-3 ವಚನಗಳಲ್ಲಿ ದಾವೀದನು ಹೇಳಿದ್ದು ಎಷ್ಟು ನಿಜ ನೋಡ್ರಿ. ಹಾಗೆ ಮುಂದುವರಿಸೋಣ. 3ನೇ ವಚನದಲ್ಲಿ 2ನೇ ಭಾಗ, ಪರಿಶುದ್ಧ ವಸ್ತ್ರಭೂಷಿತರಾದ ನಿನ್ನ ಯುವಕ ಸೈನಿಕರು ಉದಯ ಕಾಲದ ಇಬ್ಬನಿಯಂತಿರುವರು. ಈ ರೀತಿಯಾಗಿ ಹೇಳಿದ ಮೇಲೆ ಒಂದು ಮಾತು 4ನೇ ವಚನದಲ್ಲಿ ಇದೆ. ಅದು ಭಾಳ ಗಂಭೀರವಾದಂಥ ಮಾತು. ಅದಕ್ಕೆ ನಾವು ಸ್ವಲ್ಪ ಸಮಯ ಕೊಡಬೇಕಾಗ್ತದೆ. ಯಾಕಂತ ಹೇಳಿದರೆ ಕೀರ್ತನೆಗಳಲ್ಲಿ ಪ್ರಾರ್ಥನೆ ಇದೆ, ಕೀರ್ತನೆಗಳಲ್ಲಿ ಪ್ರವಾದನೆ ಇದೆ, ಮತ್ತು ಕೀರ್ತನೆಗಳಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ವಿಷಯವಾಗಿರುವಂಥ ಪ್ರವಾದನೆ, ಬೋಧನೆ, ಚಿತ್ರ, ಸೇವೆ, ಕಾರ್ಯ ಇದೆ. ಕೀರ್ತನೆ 110 ಮತ್ತು 4ನೇ ವಚನದಲ್ಲಿ ದಾವೀದನು ಈ ರೀತಿಯಾಗಿ ಹೇಳ್ತಿದ್ದಾನೆ. ಆದರೆ ದಾವೀದನಿಗೆ ಪೂರ್ಣವಾಗಿ ಅದರ ಅರ್ಥ ಗೊತ್ತಿತ್ತೋ ಎಂಬುದರ ಸಂಶಯ. ನೀನು ಅದರ ಸ್ಟಾರ್ಟಿಂಗಲ್ಲಿ ಭಾಳ ಕ್ಲಿಯರಾಗಿ ಹೇಳ್ತಾನೆ, ಯೆಹೋವನು ನನ್ನ ಒಡೆಯನಿಗೆ, ಮೆಸ್ಸಿಯನಿಗೆ, ಕ್ರಿಸ್ತನಿಗೆ, ಯೆಹೋವನು ಕ್ರಿಸ್ತನಿಗೆ ಅಂತ ಹೇಳಿಬಿಟ್ಟು ಈಗ 4ನೇ ವಚನದಲ್ಲಿ ನೀನು ಅಂದರೆ ಯೇಸು ಕ್ರಿಸ್ತನ ಬಗ್ಗೆ ದಾವೀದನು ಹೇಳ್ತಿದ್ದಾನೆ. ನೀನು ಸದಾಕಾಲವೂ ಮೆಲ್ಕಿಜೆದೇಕನ ತರಹದ ಯಾಜಕನು. ಮೆಲ್ಕಿಜೆದೇಕ್, ಮೆಲ್ಕಿ ಅಂದರೆ ಅರಸನು ಎಂಬುದಾಗಿ ಅರ್ಥ. ಜದೇಕ್ ಅಂತ ಹೇಳಿದರೆ ನೀತಿ. ಮೆಲ್ಕಿಜೆದೇಕ್ ಅಂದರೆ ನೀತಿಯ ಅರಸನು, ನೀತಿಯ ರಾಜನು ಎಂಬುದಾಗಿ. ಯೇಸು ಕರ್ತನು ನೀತಿಯೂ ಇತ್ತು, ರಾಜನೂ ಆಗಿದ್ದನು. ನೀತಿಯ ರಾಜನು ಯೇಸು ಕ್ರಿಸ್ತನು. ಯಾವ ರೀತಿಯಾಗಿ ಮೆಲ್ಕಿಜೆದೇಕನಿಗೆ ವಂಶಾವಳಿ ಇಲ್ಲವೋ, ಇದ್ದಕ್ಕಿದ್ದಂತೆ ಬಂದು ಅಬ್ರಹಾಮನನ್ನು ಆಶೀರ್ವದಿಸಿದ, ಆ ರೀತಿಯಾಗಿ ಯೇಸು ಕರ್ತನು ಕೂಡ ಅಬ್ರಹಾಮನ ಮುಖಾಂತರವಾಗಿ ನಮ್ಮನ್ನು, ದೇವರ ನಾಮಕ್ಕೆ ಸ್ತೋತ್ರವಾಗಲಿ, ಆಶೀರ್ವದಿಸುವುದಕ್ಕೆ ಬಂದಿದ್ದಾನೆ. ಆತನ ನಾಮಕ್ಕೆ ಸ್ತೋತ್ರವಾಗಲಿ. ಹೌದು, ನೀನು ಸದಾಕಾಲವೂ ಮೆಲ್ಕಿಜೆದೇಕನ ತರಹದ ಯಾಜಕನು. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಯಾಜಕನು, ಮಹಾಯಾಜಕನು.
ನೀನು ಸದಾಕಾಲ ಇರ್ತಿ, ನೀತಿಯ ರಾಜನಾಗಿರ್ತಿ, ನೀನು ಮಹಾಯಾಜಕನಾಗಿರ್ತಿ ಎಂದು ಯೆಹೋವನು ಆಣೆಯಿಟ್ಟು ನುಡಿದಿದ್ದಾನೆ. ವಾವ್! ತಂದೆಯಾದ ದೇವರು ಯೇಸು ಕ್ರಿಸ್ತನಿಗೆ ಆಣೆಯಿಟ್ಟು ಹೇಳಿರುವಂಥ ಮಾತು. ಪಶ್ಚಾತ್ತಾಪ ಪಡುವುದಿಲ್ಲ, ನಿನ್ನ ಬಲಗಡೆಯಲ್ಲಿರುವ ಕರ್ತನು ಎಂಬುದಾಗಿ ಹೇಳ್ತಾನೆ. ಈಗ ನಾವು ಇಲ್ಲಿ ನಿಲ್ಲಿಸ್ಬಿಟ್ಟು ಇಬ್ರಿಯರಿಗೆ ಬರೆದ ಪತ್ರಿಕೆ ಕಡೆಗೆ ನಾವು ಬರಬೇಕು. ಯಾಕಂತ ಹೇಳಿದರೆ ಅಲ್ಲಿ ಇದೇ ಮಾತು ಅಲ್ಲಿ ಪ್ರವಾದನೆಯಾಗಿ ಎಷ್ಟರ ಮಟ್ಟಿಗೆ ಬಂದಿದೆ. ಇಬ್ರಿಯ 5, ಇಬ್ರಿಯ 6, ಇಬ್ರಿಯ 7 ಇವೆಲ್ಲವುಗಳಲ್ಲಿ ಕೂಡ ನಾವು ನೋಡ್ತಕ್ಕದ್ದು ಏನಂತ ಬರೆದಿದೆ ನೋಡೋಣ ಬನ್ನಿರಿ. ಇಬ್ರಿಯರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯದಲ್ಲಿ 5ನೇ ಅಧ್ಯಾಯ 6ನೇ ವಚನ. ಈಸಿ ನೆನಪಿಟ್ಕೊಳ್ಳಿಕ್ಕೆ. ಚಾಪ್ಟರ್ 5 ವರ್ಸ್ 6 ಆಫ್ ಹೀಬ್ರೂಸ್. ಹೌದು, ಆತನು ಇನ್ನೊಂದು ಸ್ಥಳದಲ್ಲಿ ನೀನು ಸದಾಕಾಲವೂ ಮೆಲ್ಕಿಜೆದೇಕನ ತರಹದ ಯಾಜಕನು ಎಂದು ಹೇಳುತ್ತಾನೆ. ಅಂದರೆ ಕ್ರಿಸ್ತನ ಬಗ್ಗೆ ಒಂದು ಕಡೆ 5ನೇ ವಚನದಲ್ಲಿ ಹಾಗೆಯೇ ಕ್ರಿಸ್ತನು ಸಹ ತನ್ನನ್ನು ಘನಪಡಿಸಿಕೊಂಡು ತನ್ನನ್ನು ತಾನೇ ಮಹಾಯಾಜಕನಾಗಿ ಮಾಡಿಕೊಳ್ಳಲಿಲ್ಲ. ಆದರೆ ಮಾಡಿದ್ಯಾರು? ಈ ಹೊತ್ತು ನನಗೆ ನೀನು ಮಗನು, ಈ ಹೊತ್ತು ನಿನ್ನನ್ನು ಪಡೆದಿದ್ದೇನೆ, ನೀನು ಸದಾಕಾಲು ಮೆಲ್ಕಿಜೆದೇಕನ ತರಹ ಯಾಜಕನು, ಮಹಾಯಾಜಕನ ಅಂತ ಹೇಳ್ಬಿಟ್ಟು ತಂದೆ ದೇವರು ಮಾಡಿದ್ದು ಎಂಬುದಾಗಿ ನಾವು ನೋಡ್ತೇವೆ ರೀ. ಮತ್ತು 7ನೇ ಅಧ್ಯಾಯದಲ್ಲಿ ಕೂಡ ಇನ್ನೊಂದು ಮಾತು, ಅದೇ ಮಾತು ರಿಪೀಟ್ ಆಗಿದೆ. ಇಬ್ರಿಯ 7ನೇ ಅಧ್ಯಾಯ 17ನೇ ವಚನದಲ್ಲಿ ಆತನ ವಿಷಯದಲ್ಲಿ ನೀನು ಸದಾಕಾಲವು ಮೆಲ್ಕಿಜೆದೇಕನ ತರಹದ ಯಾಜಕನಾಗಿದ್ದಿ ಎಂದು ಹೇಳಿದೆಯಲ್ಲ. ಆದ ಕಾರಣ ಯೇಸು ಕ್ರಿಸ್ತನ ಕುರಿತಾದಂಥ ಕೀರ್ತನೆ 110ನೇ ಕೀರ್ತನೆ. ಹೌದು, ಅದರಿಂದ ನಾವು ದೊಡ್ಡ ದೊಡ್ಡ ಲಾಭ. ನಮಗೋಸ್ಕರವಾಗಿ ಮಹಾಯಾಜಕನಿದ್ದಾನೆ, ಆತನು ಸದಾ ಬೇಡುವವನಾಗಿದ್ದಾನೆ. ಇಬ್ರಿಯ 7:25. ಹೌದು, ರೋಮ 8:34 ಇವೆಲ್ಲವೂ ವಚನಗಳಲ್ಲಿ ನಾವು ನೋಡುವಾಗ ನಮಗೋಸ್ಕರ ಬೇಡುವವನು. 1 ಯೋಹಾನ 2:1-2 ಮಹಾಯಾಜಕನು ನಮಗಾಗಿ ಬೇಡ್ತಿದ್ದಾನೆ, ನಮ್ಮನ್ನು ಅರ್ಥ ಮಾಡಿಕೊಳ್ಳುವ ಆದ ಕಾರಣ ಸಂತೋಷದಿಂದ ಅಂತ 3ನೇ ವಚನದಲ್ಲಿ ಇರುವ ಹಾಗೆ ನಾವು ಕೂಡ ಸಂತೋಷದಿಂದ ಇರುವಂತೆ ದೇವರು ಸಹಾಯ ಮಾಡಲಿ. ಕೀರ್ತನೆ 110ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.